ಶ್ರೀಕೃಷ್ಣನು ಹೇಳುತ್ತಾನೆ, ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ವೆರಿ ಗುಡ್ ಮಾರ್ನಿಂಗ್. ಇದು ವೆನ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆದ್ದು ಒಂದಲ್ಲ 2 ಗ್ಲಾಸ್ ನೀರನ್ನ ಕುಡಿದು ನನ್ನ ದಿನಾನ ಶುರು ಮಾಡಿದೆ. ಅಂಡ್ ಈ ವಿಡಿಯೋ ಬಂದು ಲಾಸ್ಟ್ ವೆಡ್ನೆಸ್ಡೇದು, ಬಟ್ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಮಧ್ಯದಲ್ಲಿ ತುಂಬಾನೇ ಕೆಲಸ ಇತ್ತು. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಆಫೀಸಿಗೆ ಹೊರಟೆ. ತಿಂಡಿ ಮಾಡೋದಕ್ಕೆ ಅಂತ ಹೋದಾಗ ನಮ್ಮ ಮಹಾಜನ ಸ್ಟಾಪರ್ ನಿಶಾಂತ್ ಅವರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾನೆ ಉಪ್ಪಿಟ್ಟನ್ನ ತಿನ್ಕೊಂಡು ಆಫೀಸಿಗೆ ಬಂದೆ. ಆಕ್ಚುಲಿ ಈ ವಿಡಿಯೋ ಬಂದು ನಾನು ಕ್ಲೈಂಟ್ ಪ್ಲೇಸ್ಗೆ ಹೋಗಿರೋ ಹಿಂದಿನ ದಿನದ ವಿಡಿಯೋ, ಬಟ್ ಅದಾದ್ಮೇಲೆ 1-2-3 ವಿಡಿಯೋ ಅಪ್ಲೋಡ್ ಮಾಡಿದೀನಿ. ನಂತರ ಈ ವಿಡಿಯೋ ಮಧ್ಯಾಹ್ನ ಊಟ ಆದ್ಮೇಲೆ 1 ಗ್ಲಾಸ್ ಸೋಡಾ ಕುಡ್ಕೊಂಡು ವಾಪಸ್ ಆಫೀಸಿಗೆ ಬಂದ್ವಿ. ನೆಕ್ಸ್ಟ್ ಡೇ ಕ್ಲೈಂಟ್ ಪ್ಲೇಸಿಗೆ ಹೋಗ್ತಿದ್ದ ಕಾರಣ ಹಿಂದಿನ ದಿನ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮುಗಿಸ್ಕೊಂತ ಇದ್ವಿ. ಹಾಗೆ ಇವತ್ತು ಎಲ್ಲರೂ ಹೋದ್ಮೇಲೆ 6:45 ಆದ್ಮೇಲೂ ನಾವು ಉಳ್ಕೊಂಡಿದ್ವಿ. ಯಾಕಂದ್ರೆ ನಮ್ದು ಒಂದು ಕೆಲಸ ಇತ್ತು, ನಂದೊಂದು ಸ್ವಲ್ಪ ಶೂಟ್ ಇತ್ತು ಅಂತ. ಅದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಪವನ್ ಅವರು, ಹಾಗೆ ಅಭಿನಂದನ್ ಅವರು, ಹಾಗೆ ದರ್ಶನ್ ಅವರು. ಬಟ್ ನನಗಂತೂ ನಾನ್ ಸ್ಟಾಪ್ ನಗು ಬರ್ತಾನೆ ಇತ್ತು. ಹಾಗೆ ದರ್ಶನ್ ಅವರು ಹೇಗೆ ಆಕ್ಟ್ ಮಾಡಬೇಕು ಸೀರಿಯಸ್ ಆಗಿ ಅಂತ ಹೇಳ್ಕೊಡ್ತಾ ಇದ್ರು. ಹಾಗೆ ಇವರಿಬ್ರು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಿರೋದು ನೋಡಿ ನನಗೆ ನಗು ಬರ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಹೊರಗೆ ಒಟ್ಟಿಗೆ ಊಟಕ್ಕೆ ಅಂತ ಹೋದ್ವಿ. ನಾನಲ್ಲಿ ಪುದೀನ ರೈಸ್ ತಗೊಂಡೆ, ಹಾಗೆ ಇವರಿಬ್ರು ಮಸಾಲೆ ದೋಸೆ. ಎಲ್ಲರೂ ಒಂದಷ್ಟು ಮಾತಾಡ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಈ ಒಂದು ಸಂಜೆನ ಕಳೆದ್ವಿ. ಲಾಸ್ಟ್ ಅಲ್ಲಿ 1 ಕಪ್ ಟೀ ಮುಖಾಂತರ ಈ ದಿನನ ಮುಗಿಸ್ತಾ ಇದೀವಿ. ಇವತ್ತಿಗೆ ಅಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ, ಬಾಯ್.